ಸಿದ್ದೇಶ್ವರಿ ಮಹಿಳಾ ಪತ್ತಿನ ಸಹಕಾರಿ ಸಂಘ ಸ್ಟಾರ್ಟ್ ಆಗ್ಬೇಕಾತಂದ್ರೆ ನೆನಪೈತೆ ನನಗೆ ಗುಳೇದ್ಗಡದ್ದು ಗ್ರೂಪ್ ಆಫ್ ಪೀಪಲ್ ಅಂದ್ರೆ ಅವಾಗ ಕಾಂಗ್ರೆಸ್ ನಾನು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಮಹಿಳಾ ಅಧ್ಯಕ್ಷ ಇದ್ದ. ಅವಾಗ ಗ್ರೂಪ್ ಈ ಗುಳೇದ್ಗಡ್ ಮಂದಿ ಬಂದು ಮೇಡಮ್ ಬ್ಯಾಂಕ್ ತೆಗೀರಿ ಅಂದರು. ಮಹಿಳಾ ಬ್ಯಾಂಕ್ ತಗೊಂಡ್ರಿ ಮೇಡಮ್ ಅಂದರು. ಅದು ಅಪ್ಲಿಕೇಶನ್ ಎಲ್ಲ ಪೇಪರ್ಸ್ ತಯಾರು ಮಾಡಿ ನಾನು ಬಾಂಬೆ ತನಕ ಹೋಗಿ ಬಂದ. ಒಂದಿಬ್ಬರು 3 ಮಂದಿ ಕೂಡ ಹೆಣ್ಮಕ್ಳು ಖರೆ ಅದು ಯಾಕೋ ಆಗಲಿಲ್ಲ. ಭಾಳ ಅರ್ಥ ಬಂದು ಅವಾಗ ಅದು ಯಾರ್ದಿಂದ ಬಂದು ಎದಕ್ಕೆ ಬಂದು ಅಂತ ಹೇಳಿದಾಗ ಏನು ಅರ್ಥಿಲ್ಲ. ನಂಗೆ ಸ್ವಲ್ಪ ಮೂಡಾಫ್ ಆಯ್ತು. ಖರೆ ಬಾಗಲಕೋಟದವ್ರು AR ಆಫೀಸ್ದಾಗ ಒಬ್ರು ಅವ್ರಿಗೆ ನೆನೆಸ್ತೀನಿ. ನಮ್ಮ ಬದ್ನೂರ್ ಅನ್ನೋರೊಬ್ರು ಇದ್ರು. ಅವ್ರ ತಾಗಿನೇ ನನ್ನ ಕಡೆ ಬಂದು ಮೇಡಮ್ ಬದ್ನೂರ್ ಅವರು ಬಂದು ತಾಯಿ ಮೇಡಮ್ ಎಲ್ಲಿ ಬ್ಯಾಂಕಿಗೆ ಹೋಗ್ತೀರಿ, ಕ್ರೆಡಿಟ್ ಸೊಸೈಟಿ ತೆಗೆದು ನೋಡ್ರಿ ಅಂದರು. ಅದನ್ನೇ ಒಂದು ಸ್ಪಾಟ್ ಅಪ್ಲಿಕೇಶನ್ ಮಾಡಿ ಇದ್ದು ಅವ್ರು ನನಗೆ ಒಂದು ವಾರದಾಗ ಅದು ಸೊಸೈಟಿ ಪರ್ಮಿಷನ್ ತಂದುಕೊಟ್ರು. ಅದು 2000 ತಿಂಗಳ ಅದು ಆಗಿದ್ದೆ. ನಾವು 25 ವರ್ಷ ಆಯ್ತು. ಸ್ಟಾರ್ಟಿಂಗ್ ನನಗೆ ಅಷ್ಟೊಂದು ಅದ್ರದ್ದು ಗೊತ್ತಾಗಲಿಲ್ಲ. ಅದು ನಮ್ಗೆ ಹೆಂಗೆ ಫೈನಾನ್ಸ್ದಾಗ ಹೆಂಗೆ ಅನ್ನೋದು. ಖರೆ ಆಫ್ಟರ್ 5 years ಅದ್ರದ್ದು ಏನು ಮಾಡಿದ್ರಲ್ಲಿ ಬೆಳಿತೈತೆ ಅನ್ನೋದು ಸ್ವಲ್ಪ ಐಡಿಯಾ ಬಂತು ನಮ್ಗೆ. ಹಾಗೆ ಎಲ್ಲ ತೊಂದರೆಗಳೆಲ್ಲ ಏನಂತಾರೆ ಅದಕ್ಕೆ ಪ್ರೊಟೆಕ್ಟ್ ಮಾಡ್ಕೋತ ನಾವು ಇಲ್ಲಿ ತನಕ ಬಂದಿದ್ದವ. ಈಗ ಈ 2025ಗೆ 25 ವರ್ಷ ಆಯ್ತು. ಈಗ 25 ವರ್ಷನಾಗ 5 ಸಲ ಇಲೆಕ್ಷನ್ ಬಂದು ಹೋತು. ಅಂದ್ರೆ ನಾವು ಹೆಣ್ಮಕ್ಳು ಇದ್ರೂ ಏನು ನಮ್ದ್ರದಾಗ ತಪ್ಪ ಸಂಜೂತ ಆಗ್ಲಾರ್ದಂಗ, ನಮ್ದ್ರದಾಗ ಏನು ಜಗಳ ಬರ್ಲಾರ್ದಂಗ ನಾವು ಇಲೆಕ್ಷನ್ ಆಗ್ಲಾರ್ದೆ ಇಲ್ಲಿ ತನಕ ಬಂದಿದ್ದಾವ. 25 ವರ್ಷನಾಗ ಒಮ್ಮನೂ ನಮ್ಮ ಬ್ಯಾಂಕಿಂದು ಇಲೆಕ್ಷನ್ ಆಗಿಲ್ಲ. ಆ ಥರ ನಾವು ಹೆಣ್ಮಕ್ಳು ಇದ್ರೂ ಹೊಂದಾಣಿಕೆಯಾಗಿ ನಾವು ಇಲ್ಲಿ ಬಂದಿದ್ದವ. ಅದು ಮಹಿಳಾ ಬ್ಯಾಂಕನ್ನು ನಾವು ಸ್ಲೋಲಿ ಬೆಳೀತಿರ್ತೈತಿ. ಅಂದ್ರೂ ನಾವೀಗ ಇಲ್ಲಿ ಮಟ್ಟ 5 ಬ್ರಾಂಚಸ್ ತೆಗೆದವ. ಮೊದಲು 2 ಬ್ರಾಂಚ್ ಇದು ತಮ್ಮದು ಹುನಗುಂದ ಮತ್ತು ಅಮೀನ್ಗಢ ತೆಗೆದವ. ಅದ್ರ ಬಗ್ಗೆ ಮತ್ತೆ 5 ವರ್ಷಕ್ಕೆ ನಾವು ಹುಡೂರ, ಕುಷ್ಟಗಿ, ಹಣಮಸಾಗರ ಮತ್ತು ಗಜೇಂದ್ರಗಢ, ಗುಳೇದ್ಗೌಡ ಹಿಂಗೆಲ್ಲ ಕಡೆ ತೆಗ್ದಿರೋ ಬ್ರಾಂಚ್ ಎಲ್ಲ ಚಲೋ ನಡೆದವ. ನಾವು ಈಗ ಸ್ಟಾರ್ಟಿಂಗ್ ಸ್ವಲ್ಪ ದುಡ್ಡಿಗೆ ಸ್ಟಾರ್ಟ್ ಮಾಡಿದ್ರೂ ನಾವೀಗ ಕನ್ಸಿಡರಬಲ್ ಅಮೌಂಟ್ ನಾವೀಗ ರೀಚ್ ಆಗಿದ್ದಾವ. ವಿತ್ ಸೌಂಡ್ ವೇರ್ ಅಂದ್ರೆ ಬ್ಯಾಂಕ್ ನಡ್ಸಾಕತ್ತಿದ್ದಾವ. ಏನು ತೊಂದರೆ ಇಲ್ಲ. ಹಿಂಗಿದ್ದಾಕತ್ತವ 25 ವರ್ಷ ಕಂಪ್ಲೀಟ್ ಆಗಿರ್ತದ. ಒಂದು ಸ್ವಲ್ಪ ಇದು ರಜತ್ ಮಹೋತ್ಸವ ಸೆಲೆಬ್ರೇಟ್ ಮಾಡ್ಬೇಕನ್ನೋದೊಂದು ಪ್ಲ್ಯಾನ್ ಮಾಡ್ದಾಕ್ರೆ ಅದು ಇದು ಅವ್ರಿಗೆ ಕರ್ಕೊಂಡ್ಬಂದು ಇವರು ಕುಣ್ಸೋದು ಹಾಡ್ಸೋದು ಹಿಂಗೆಲ್ಲ ಮಾಡೋದಕ್ಕಿನ ಬೇರೆ ಪದ್ಧತಿಯಲ್ಲಿ ಮಾಡಮನ್ನೋದ್ರೆ ಗುರುಮಾನ್ ಸ್ವಾಮಿ ಅವರು ನಮ್ಗೆ ಸಜೆಸ್ಟ್ ಮಾಡಿದ್ರು. ಅವರೊಂದು ಇಲ್ಲ ಯಾರಿಗಾರ ಒಂದು IAS ಲೇಡೀಸ್ ಕರೀರಿ ನೀವು, ಇದ್ರ ಮೇಲೆ IIM ಸ್ಟೂಡೆಂಟ್ ಕರೀರಿ ನೀವು, ಅವ್ರ ಕಡೆದು ನೀವು ಫೈನಾನ್ಸ್ ಮೇಲೆ ಮಾತಾಡಕ್ಕೆ ಹೇಳ್ರಿ, ಜನ ಕೂಡ್ತಾರ ಹಂಗಾಗಿ ಶುರು ಮಾಡಿದ್ರು ಗುರುಮಾನ್ ಸ್ವಾಮಿ ಅವರು. ಆ ದಿವಸ ಮುಂಜಾನೆ 11ನೇ ತಾರೀಕಿಗೆ ಫಂಕ್ಷನ್ ಸ್ಟಾರ್ಟ್ ಆಗ್ತೈತಿ. 11 ಗಂಟೆಗೆ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ. ನಮ್ಮ ಗುರುಮಾಂತ ಸ್ವಾಮಿ ಸಾನ್ನಿಧ್ಯದಲ್ಲಿ ಚೀಫ್ ಗೆಸ್ಟ್ ಶಾಲಿನಿ ರಜನೀಶ್ ಬರ್ತಾರ. ಮತ್ತು ಉದ್ಘಾಟಕರು ನಮ್ಮ ಸಚಿವರು MLA ಅವರು ಲೋಕಲ್ ವಿಜಯಾನಂದ ಕಾಶ್ಯಪ್ನವರು. ಇದು ಫಂಕ್ಷನ್ ಮಾಡಕ್ಕೆ ನಾವು ಮೊದಲು ಅವ್ರ ಕಡೆ ಹೋಗಿ ನಾವು ಅವರಿಗೆ ಇನ್ಫಾರ್ಮ್ ಮಾಡಿ ಬಂದಿದ್ದು. ನಾನು ಹಿಂಗೆ ನಾವು ಮಾಡಕತ್ತಿದ್ದವ್ರಿ ಸಾಹೇಬ್ರ ಅಂತಂದು ಹೇಳಿ ಬಂದಿದ್ದವ. ಮಾಡ್ರಿ ಮೇಡಮ್ ಅಂತಂದ್ರು. ಇಲ್ರಿ 2 ದಿವಸ ತಾವು ಇಲ್ಲೇ ಇರ್ಬೇಕು ನೋಡ್ರಿ, ನಮ್ಗೆಲ್ಲ ಅನುಕೂಲ ಆಗ್ತದ ಅಂತ ಹೇಳಿದವ. ಅವ್ರಿಗೆ ಕಳಿಸಿದವ. ಇನ್ನೊಬ್ರು IIMದಾಗ ಪಾಸ್ ಆದವರು. IIM ಅಹಮದಾಬಾದ್ ತಮ್ದು ದೇಶದಾಗಿರೋ 3 ಸೆಂಟರ್ ಅದಾವ IIM. ಅಹಮದಾಬಾದ್ ಒಂದು, ಕಲ್ಕತ್ತಾ ಒಂದು ಬೆಂಗಳೂರು. ಅದ್ರ ಈ ಹುಡುಗ IIM ಆದವ. ನಿಮ್ಗೆಲ್ಲ ಗೊತ್ತಿರತ್ತೆ, ವಿಜಯನಾಗ ಗೊತ್ತಿರತ್ತೆ. ಇಲ್ಲಿ ಹಿರೇ ದೇಸಾಯಿ ಸರ್ ಇದೆ ನಮ್ಮ ಕಾಲೇಜ್ದಾಗ. ಅವ್ರದ್ದು ಹೆಣ್ಣು ಮೊಮ್ಮಗ. ಅವ IIMದಾಗ MBA ಮಾಡ್ಯಾರ ಅವರು. ಅವನ ಹೆಸರು ಚೇತನ್ ನಡ್ಮನಿ ಅಂತ. ನಾವು ಚೇತನ್ ಅಂದಿದ್ರು. ವಿಶ್ವ ಚೇತನ್ ನಡ್ಮನಿ ಅಂತ. ಅಟ್ ಪ್ರೆಸೆಂಟ್ ಅವರು ದೆಹಲಿದಾಗ ಅದಾರ, ಜಾಬ್ ಮಾಡಕತ್ತಾರ. ತಿಂಗಳಾಗ 3 ವಾರ ಡೆಲ್ಲಿಗೆ ಇರ್ತಾರ, 1 ವಾರ ದುಬೈದಾಗ ಇರ್ತಾರ. ಅವ್ರಿಗೆ ನಾ ಫೋನ್ ಮಾಡಿದ, ಮೇಡಮ್ ನಿಮ್ ಕ್ಯಾಗ್ ಹುಟ್ಟೀನ್ರಿ ನಾನು, ಆಂಟಿ ನಿಮ್ ಇಟ್ಟು ಕರೆಯಕತ್ತೀರ ಅಂದ್ರೆ ನಾವು ಅಲ್ಲ, ನಂಗೆಲ್ಲ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು.
ಅದಕ್ಕೆ ಅವರು ಅಷ್ಟು ಖುಷಿಗೆ ಬರಕತ್ತಾರ. ಅವ್ರು ಫೈನಾನ್ಸ್ ಮೇಲೆ ಮಾತಾಡ್ತಾರೆ, ಮೈಕ್ರೋ ಫೈನಾನ್ಸ್ ಅಂದ್ರೆ ಏನು ಅನ್ನೋದು. ಮತ್ತು ನಮ್ಗೆ ಅಕಾರ್ಡಿಂಗ್ ಟು ರೂಲ್ಸ್ ನಾವು ನಮ್ದು ಬಾಗಲಕೋಟೆ ಡಿಸ್ಟಿಕ್ನಾಗ DRA AR ಅವ್ರಿಗೆ ನಾವು ತಿಳಿಸ್ಬೇಕಾಗ್ತಾರ. ಅವರು ನಮ್ದು ಗೆಸ್ಟ್ ಆಗ್ತಾರ. ಅವ್ರಿಗೂ ನಾವು ಕರೆದು ಕಾರ್ಡ್ ಮೇಲೆ ಪ್ರಿಂಟ್ ಮಾಡಕ್ಕೆ ಮೊದಲು ಅವ್ರ ಪರ್ಮಿಷನ್ ತೊಗೊಂಡಿದ್ದಾವ. ಮತ್ತು ಇದು ಮುಂಜಾನೆ 11 ಗಂಟೆಗೆ ಸ್ಟಾರ್ಟ್ ಆತಂದ್ರ ನಾನು ಗದ್ಲಾ ನೋಡಿ 2 ಸೆಷನ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ರು. 11ಕ್ಕೆ ಸ್ಟಾರ್ಟ್ ಮಾಡಿ 1 ಮಠ ಮುಗಿಸೋದು, 1 to 2 ಲಂಚ್ ಟೈಮ್, 2 to 5 ಚೇತನ್ದು ಸ್ಪೀಚ್ ಇಡ್ಬೇಕಂತ. ಇದ್ರಾಗ ಮುಂಜಾನೆ 25 ಮಂದಿ ಹೆಣ್ಮಕ್ಳು ಸೆಲೆಕ್ಟ್ ಮಾಡಿದವ, ಅವ್ರು ಸನ್ಮಾನ ಮಾಡ್ಬೇಕಂತ. ಅವ್ರು 25 ಮಂದಿ ಅಂದ್ರೆ ಈ ಕೋಆಪರೇಟಿವ್ ಸೆಕ್ಟರ್ನಾಗ ಎಕ್ಸ್ಪರ್ಟ್ ಇದ್ದವ್ರಿಗೆ ನೋಡಿದ್ರು, ಯಾರು ಜಾಬ್ ಮಾಡ್ಯಾರ, ಯಾರು ಸರ್ವಿಸ್ ಕೊಟ್ಟಾರ ಕೋಆಪರೇಷನ್ ಇದ್ರಾಗ, ಯಾರು ಒಳ್ಳೆ ಸಾಧನೆ ಮಾಡ್ಯಾರ. ಫಾರ್ ಎಕ್ಸಾಂಪಲ್ ಬಿಜಾಪುರದಾಗ ಮಲ್ಲಮ್ಮ ಎಳವಾರ್ ಅಂತ ಹೆಣ್ಮಗಳು, ನಿಮ್ಗೆಲ್ಲ ಕೇಳಿರೋದು. ಆಕಿನ್ನು ಸಾಕಷ್ಟು ಫೀಲ್ಡ್ನಾಗ ಕೆಲಸ ಮಾಡಿ ಹೆಸರುಸ್ಕೊಂಡಾಳ. ಅವ್ರಿಗೂ ಸನ್ಮಾನ ಇಟ್ಟಿರೋದು. ಹೀಗೆ ಎಲ್ಲಾ ಕ್ಷೇತ್ರದಾಗಲ್ಲ ಕೋಆಪರೇಟಿವ್ ಸೆಕ್ಟರೇ, ಕೋಆಪರೇಟಿವ್ದಾಗೆ ನಾವು ಎಲ್ಲಾ ಕಡೆ ಹೋಗಿ ಒಂದು 25 ಮಂದಿ ಸಿಲೆಕ್ಟ್ ಮಾಡಿ ನಮ್ಮ ಸ್ವಾಮಿ ಬಾಗಲಕೋಟೆ ಡಿಸ್ಟ್ರಿಕ್ದಾಗ, ಗದಗದಾಗ, ಈ ಕಡೆ ಕುಷ್ಟಗಿಯಾಗ 25 ಮಂದಿ ಸಿಲೆಕ್ಟ್ ಅವ್ರಿಗೂ ಸನ್ಮಾನ ಮಾಡಕತ್ತಿದವ. ಮತ್ತು ಮಧ್ಯಾಹ್ನದಾಗ ಊಟ ಮತ್ತು 2 ತನಕ ಟೀ ಬ್ರೇಕ್ ಮಾಡಿ ಡಿಸ್ಪರ್ಸ್ ಆಗೋದ ಡಿಸೈಡ್ ಮಾಡಿದೆವು. ಇದ್ರ ಜೊತೆ ಸಂಗೀತದ ಒಂದು ಕಾರ್ಯಕ್ರಮ ಇಟ್ಕೊಳ್ಳೋದು ಸಣ್ಣ, ಅದನ್ನು ಕ್ಲಾಸಿಕ್ ಸಂಗೀತ. ಅದಕ್ಕೂ ಒಬ್ರಿಗೆ ಹೇಳಿದವ, ಅವರು ಬರೋದಲ್ಲ, ವಿನಯ ಹರಿಹರ್ ಅಂತ ಒಪ್ಕೊಂಡಾರ ಅವರು. ಈ ಫಂಕ್ಷನ್ದಾಗ ಎಲ್ಲೆಲ್ಲಿ ಬ್ರೇಕ್ನಾಗ ಅವ್ರಿಗೆ ಹಾಡಕ್ಕೆ ಹೇಳ್ಬೇಕಂತ ನಾವೆಲ್ಲ ಪ್ಲ್ಯಾನ್ ಮಾಡಿದ್ದೆವು. ನಿಮ್ಗೆ ಏನು ಸಜೆಸ್ಟ್ ಮಾಡೋದಿತ್ತಂದ್ರೆ ಮಾಡಿ ಮಾಡಿದವ್ರು ಗುರುಮಾನ್ ಸ್ವಾಮಿ ಅವರು. ಅವ್ರದ್ದು ಭೇಟಿ ಆಗ್ಬೇಕಾತಂದ್ರೆ ನಾವು ನಾಡಗೌಡರು, ಮಲ್ಲಣ್ಣ ನಾಡಗೌಡರು ನಮ್ಮ ಕಲೀಗ್ಸ್ ಇರೋದ್ರಿಂದ, ಅವರು ಡಾಕ್ಟರ್ ಇರೋದ್ರಿಂದ ಅವ್ರ ಕಡೆ ಕಮ್ಯುನಿಕೇಟ್ ಮಾಡಿ ನಾವು ಡೈರೆಕ್ಟರ್ಸ್ ಬೆಂಗಳೂರಿಗೆ ಸ್ವಂತ ಹೋಗಿ ಅವ್ರ ಮೇಡಮ್ದು ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಭೇಟ್ ಆದವ. ಅದಕ್ಕೆ ಅವ್ರು ನಮ್ಗೆ ನಾವೊಂದು 2 ದಿವಸ ನಮ್ಗೆ ನಿಮ್ಮ ಡೇಟ್ ಕೊಡ್ತೀನಿ ರೀ ಮೇಡಮ್, ನಾನು ಬರ್ತೀನಿ ಅಂತಂದು ಪ್ರಾಮಿಸ್ ಮಾಡ್ತಾರೆ. ಆಗ ಅದ್ರ ಪ್ರಕಾರ 2 ದಿವಸದಾಗೆ ನಮ್ಮವ್ರು ಡೇಟ್ ತಿಳಿಸಿದ್ರು. ಫಾರ್ಚುನೇಟ್ಲಿ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಹೇಳಕ್ಕೆ ಬರೋಂಗಿಲ್ಲ, ಅದು 23 ಡಿಸೆಂಬರ್ ಕೊಟ್ಟರು. ನಾವು ಅದು ಸಂಡೇ ಕೂಡ್ರಿ ಅನ್ನೋದಕ್ಕೆ ನಮ್ಗಾಗಲಿಲ್ಲ. ಅವರು ಡೇಟ್ ಕೊಡೋದೇ ಸ್ವಲ್ಪ ವಜ್ಜಿತ್ತು. ನನ್ನ ಮಾಸೀಸ್ ಚೀಫ್ ಸೆಕ್ರೆಟರಿ ಆಫ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಅವ್ರು ಯಾವ್ದು ಕೊಟ್ಟಿದ್ದ ಡೇಟಿಗೆ ನಾವು ಮಾಡಮಂತಂದು ಡಿಸೈಡ್ ಮಾಡ್ಕೊಂಡು ನಾವು ಬಂದು ಅದು ಕಾರ್ಯ ಮಾಡಕತ್ತಿದ್ವು. ನಾವು ಮೊದಲು ಲೆಟರ್ಸ್ ತಗೋ, ಇಂಗ್ಲೀಷ್ದಾಗ, ಕನ್ನಡದಾಗ ಏನೇನು ಬರೋದು ನೋಡ್ದು. ಬಿಕಾಸ್ ಸೋ ಮೆನಿ ಡೈರೆಕ್ಟರ್ಸ್ ನಮ್ದಾಗ ಇದ್ದವರೆಲ್ಲ ಎಜುಕೇಟೆಡ್ ಇರೋದ್ರಿಂದ ಆ ಕೆಲ್ಸಿಗೆ ಅಂತ ತೊಂದರೆ ಆಗಿಲ್ಲ. ನಾವೇನು ಮಾಡಿದವ ಮಾಡಿ ಎಲ್ಲ ಕಡೆ ಎಲ್ಲೆಲ್ಲಿ ಸುತ್ತಮುತ್ತ ನಮ್ಮದು ಎಲ್ಲೆಲ್ಲಿ ಬ್ರ್ಯಾಂಚ್ ಅದಾವ, ಇನ್ಕ್ಲೂಡಿಂಗ್ ಬಾಗಲಕೋಟೆ ಡಿಸ್ಟ್ರಿಕ್ಟ್, ಎಲ್ಲೆಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಅದಾವ, ಎಲ್ಲಿ ಮಹಿಳಾ ಬ್ಯಾಂಕ್ ಅದಾವ, ಎಲ್ಲಿ ನಮ್ಮ ಪಥಿನ ಸಂಸ್ಥೆ ಅವ, ಎಲ್ಲ ಕಡೆ ಹೋಗಿ ಪರ್ಸ್ನಲಿ ನಮ್ಮ ಸ್ಟಾಫ್ ಸ್ವಲ್ಪ ಮಂದಿ ಕಡೆ ನಾವು ಹಿಂಗೆ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಕವರ್ ಮಾಡಿದವ, ಕುಷ್ಟಗಿ ಕವರ್ ಮಾಡಿದವ, ಎಲ್ಲ ಕಡೆ ಹೋಗಿ ಪರ್ಸ್ನಲಿ ಹೋಗಿ ನಾವು 1 ತಿಂಗಳು ನವೆಂಬರ್ 3 ಮಂತ್ ಅಡ್ಡಾಡಿ ಹಿಂಗೆ ಶಾಲಿನವ್ರು ಬರಾಕತ್ತಾರೆ, ನೀವು ಪ್ಲೀಸ್ ಅಟೆಂಡ್ ಆಗಿ ಅಂತ ಬಂದಿದ್ದಾವೆ ಎಲ್ಲ ಕಡೆ. ಈಗ ಅದು ಕಾರ್ಡ್ ಹಂಚೋದ್ನು ಆಗೈತೆ. ನಮ್ಮದು ಕ್ಯಾಲ್ಕುಲೇಷನ್ ಪ್ರಕಾರ ಅಟ್ಲೀಸ್ಟ್ 2,500 ತನ ಜನ ಬರ್ಬೋದು ಅಂತ ನಮ್ಮ ಕ್ಯಾಲ್ಕುಲೇಷನ್ ಐತಿ. ಅವಾಗ ನಾವು ಅದು ಫಂಕ್ಷನ್ ಎಲ್ಲ ಕೂಡಿ ಮಾಡಬೇಕು 23ನೇ ತಾರೀಕಿಗೆ ಅನ್ನೋದು ಒಂದು ಬಂತ. ಅದಕ್ಕೆ 23ನೇ ತಾರೀಕಿಗೆ ನಾವು ಅದು ಕಾರ್ಯಕ್ರಮ ಇಲ್ಲೇ ನಮ್ಮ ಪರಿಸರದಾಗೆ ಮಾಡಾಡಿದ್ದೆವು, ಬ್ಯಾಂಕಿಂಗ್ ಮುಂದೆ ಹಿಂಗೆ ಪರಿಸರದಾಗ ಮಾಡಾಡಿದ್ದೆವು. ಊಟಿನ ಅರೇಂಜ್ಮೆಂಟ್ ಸಲುವಾಗಿ ಅದು ನಾವು ಮತ್ತು ಊರಾನ್ ಸ್ವಲ್ಪ ಹಿರಿಯರ ಮಂದಿ ಕರೆದಿದ್ದವ, ಒಳ್ಳೆ ಮಂದಿಗೆ ಪೆಂಡಲ್ ಹಾಕಕ್ಕೆ ಹೇಳಿದ, ಗುಡ್ ಪರ್ಸನ್. ಅಡುಗೆ ಮಾಡಕ್ಕೆ ಒಬ್ರಿಗೆ ಹೇಳಿದವ. ಹಿಂಗೆ ಮಾಡಿ ಎಲ್ಲ ಮ್ಯಾನೇಜ್ ಮಾಡಿದವ. ಈಗ ವಿ ಆರ್ ವೇಟಿಂಗ್ ಫಾರ್ 23rd ಡಿಸೆಂಬರ್. ವಿ ಆರ್ ರೆಡಿ. ಅಲ್ಲ, ಅದು ನಿಯರ್ಲಿ 80% ಕೆಲಸ ನಮ್ದು ಆಗೈತಿ. ಈಗ ಅದ್ರ ಸಂದಾಗ ಒಬ್ರು ಅಂದ್ರು, ಮೇಡಮ್ ಇಷ್ಟು ಚಂದ ಫಂಕ್ಷನ್ ಮಾಡಕತ್ತೀರಿ, ನೀವು ಒಂದು ಬುಕ್ಕ ಹಾಕಿ ಪ್ರಿಂಟ್ ಮಾಡಬಾರ್ದು, ಸೋವೆನಿಯರ್ ತೆಗೀರಿ, ನೀವು ಸೋವೆನಿಯರ್ ತೆಗೀರನ್ನ. ಅದಕ್ಕೊಂದು 8 ದಿನ ಹೋತ್ ನಮ್ಮದು. ಸೋವೆನಿಯರ್ ಈಸ್ ನಾಟ್ ಸಿಂಪಲ್ ವರ್ಕ್. ಮತ್ತು ಅದಕ್ಕೆ ಅವ್ರಿಗೆ ಭೇಟಾಗಿ ಇವ್ರಿಗೆ ಭೇಟಾಗಿ ಫೋಟೋ ಕಲೆಕ್ಟ್ ಮಾಡಿ ಯಾರು ಆಶೀರ್ವಚನ ಹೋಗ್ಬೇಕು, ಯಾರ ಕಡೆ ಸಂದೇಶ ತಗೋಬೇಕು, ಯಾರ ಕಡೆ ಲೆಟರ್ಸ್ ತಗೋಬೇಕು, ಯಾರು ಲೇಖನ ಬರಿಬೇಕು, ಯಾರ ಬಗ್ಗೆ ಬರಿಬೇಕು ಅನ್ನೋದು ಅದೊಂದು ಬುಕ್ಸ್ ನಾವು ಈಗ ತಯಾರು ಮಾಡಿದ್ವು. ಅದನ್ನು ಪ್ರಿಂಟಿಂಗ್ ಗದಕ್ಕೆ ಹೋಗ್ಬೇಕಾಗೈತೆ ನಾಳೆ 2ನೇ ಸಲ. 1ನೇ ಸಲ ಹೋಗಿ ಎಲ್ಲ ಚೆಕಪ್ ಆಗಿ ಮಾಡ್ಸ್ಕೊಂಡು ಬಂದಾಗ ಅದು ಸುವೇರ್ನು ಮಾಡಕತ್ತಿದವ. ಇದಕ್ಕೆ ರೊಕ್ಕಿಂದ ಒಂದು ಸ್ವಲ್ಪ ಹಣಕಾಸದು ಒಂದು ಸ್ವಲ್ಪ ಬಂತು ಪ್ರಾಬ್ಲಮ್ ನಮ್ಗೆ. ಬ್ಯಾಂಕಿನಾಗ ಕಾನೂನುಬದ್ಧವಾಗಿ ರೂಲ್ಸ್ ಪ್ರಕಾರ, ರೆಗ್ಯುಲೇಷನ್ ಪ್ರಕಾರ
ರಜತ್ ಮಹೋತ್ಸವ ಏನ್ ಅಮೌಂಟ್ ಐತೆ ಅಷ್ಟು ಮಾಡೋ ಉಳ್ಕಿದ್ ನಾವು ಸ್ಪಾನ್ಸರ್ ಮಾಡ್ತೇವೆ ಯಾರು ಎಲ್ಲ ಡೈರೆಕ್ಟರ್ಸ್ ಕೂಡಿ ಅಂತಂದು ಒಂದು ಪ್ಲಾನ್ ಬಂದಿದ್ವ ನೋಡಿ. ಈಗ ಮಾಡೋದಂತೂ ಒಟ್ಟ ಡಿಸೈಡ್ ಮಾಡಿದವ. ಇದಕ್ಕೆ ತಾವ್ನೆಲ್ಲ ಪ್ರೆಸ್ ರಿಪೋರ್ಟರ್ದು ನಮ್ಮ ಸಹಾಯ ಬೇಕಂತ ಕೇಳ್ಕೊತೀನಿ ನಾನು ಅಷ್ಟೇ. ಚೆನ್ನಾಗಿ 18,000 ರೂಪಾಯಿ ಶೇರ್ ಬಂಡವಾಳ ಕಲೆಕ್ಷನ್ ಮಾಡಿ 2 ಲಕ್ಷ. ಈಗ 40 ಕೋಟಿ ಬಂಡವಾಳ ಶೇರ್ ಹೋಲ್ಡರ್ಸ್ 3,474 ಅದು ಫೈನಾನ್ಸ್ ಬಗ್ಗೆ ಏನಿಲ್ಲ, ವಿ ಆರ್ ಮ್ಯಾನೇಜಿಂಗ್. ಎಂದು ಹಂಗೆ ಯಾರಿಗೆ ಹಿಂಗೆ ರೊಕ್ಕ ಇಲ್ಲ ತರದ್ ಬರೀದಿರ ಅನ್ನೋ ಪ್ರಸಂಗ ಬಂದಿಲ್ಲ.